Dear 6th standard student, welcome to Eju Allrounder channel. Today we are going to discuss your first chapter, India Our Pride. We will see now the solutions to the exercises. Answer the following questions. First question, how India is called in the Puranas? ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆಯಲಾಗಿದೆ? ಇಂಡಿಯಾ ವಾಸ್ ಕಾಲ್ಡ್ ಜಂಬೂ ದ್ವೀಪ, ಭರತಖಂಡ ಆ್ಯಂಡ್ ಭರತವರ್ಷ ಇನ್ ಪುರಾಣಾಸ್. ಪುರಾಣಗಳಲ್ಲಿ ಭಾರತವನ್ನು ಜಂಬೂ ದ್ವೀಪ, ಭರತಖಂಡ ಮತ್ತು ಭರತವರ್ಷ ಅಂತ ಕರೆಯಲಾಗಿದೆ. Now we will move to the next question. What are the valuable contributions to mathematics from Indians? Numerals, decimals, fractions and algebra are contributions of ancient India. Aryabhatta invented zero. Calculations became easy after zero was invented. ನೋಡಿ, ಇವೆಲ್ಲ ಯಾರಿಗೂ ಗೊತ್ತಿರಲಿಲ್ಲ. ನ್ಯೂಮರಲ್ಸ್, ಡೆಸಿಮಲ್ಸ್, ಫ್ರ್ಯಾಕ್ಷನ್ಸ್ ಆ್ಯಂಡ್ ಆಲ್ಜಿಬ್ರಾ ಇವನ್ನೆಲ್ಲ ಭಾರತದ ಪ್ರಾಚೀನರು ಕಂಡುಹಿಡಿದರು. ಜೀರೋ, ಶೂನ್ಯವನ್ನು ಆರ್ಯಭಟ ಕಂಡುಹಿಡಿದ. ಅದರ ನಂತರ ಲೆಕ್ಕ ಮಾಡುವುದು ಸುಲಭವಾಯಿತು. ಅದಕ್ಕಿಂತ ಮುಂಚೆ ಲೆಕ್ಕ ಮಾಡುವುದು ತುಂಬ ಕಠಿಣವಾಗಿತ್ತು. ವಾಟ್ ಈಸ್ ದ ಗ್ರೇಟ್ ಅಚೀವ್ಮೆಂಟ್ ಆಫ್ ಆರ್ಯಭಟ? Aryabhatta invented zero. Calculations became easy after zero was invented. Earth is round. Earth goes round the sun. This is stated by Aryabhatta for the first time in the world. ನೋಡಿ, ಆರ್ಯಭಟ ಶೂನ್ಯವನ್ನು ಕಂಡುಹಿಡಿದರು ಮತ್ತು ಶೂನ್ಯವನ್ನು ಕಂಡುಹಿಡಿಯುವುದರೊಂದಿಗೆ ಗಣಿತವನ್ನು ಮಾಡುವುದು ಸುಲಭವಾಯಿತು. ಈ ಭೂಮಿ ಗುಂಡಗಿದೆ. ಅರ್ತ್ ಈಸ್ ರೌಂಡ್. ಅರ್ತ್ ಗೋಸ್ ರೌಂಡ್ ದ ಸನ್. ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ ಅಂತ ಮೊದಲು ಹೇಳಿದವರು ಆರ್ಯಭಟ. ಈ ಜಗತ್ತಿನಲ್ಲೇ ಮುಂಚೆ ಈ ಭೂಮಿ ಗುಂಡಗಿದೆ, ಸೂರ್ಯನ ಸುತ್ತ ಸುತ್ತದೆ ಅಂತ ಹೇಳಿದವರು ಆರ್ಯಭಟ. ಮುಂದೆ ಇದನ್ನು ಸಿದ್ಧ ಮಾಡಿ ತೋರಿಸಿದ್ದು ಕೋಪರ್ನಿಕಸ್ ಅದನ್ನು ಸಿದ್ಧ ಮಾಡಿ ತೋರಿಸಿದ್ರಿಂದ ಆ ಶ್ರೇಯಸ್ಸು ಕೋಪರ್ನಿಕಸ್ಗೆ ಸಲ್ಲುತ್ತದೆ. ಆದರೆ ಮೊದಲು ಹೇಳಿದ್ದು ಆರ್ಯಭಟ. ವೇರ್ ಇನ್ ದ ವರ್ಲ್ಡ್ ದ ಫೇಮಸ್ ಜಿಜಾಂಟಿಕ್ ಬುದ್ಧ ಟೆಂಪಲ್ ಲೊಕೇಟೆಡ್? ದೈತ್ಯಾಕಾರದ ಅತಿ ದೊಡ್ಡ ಬುದ್ಧ ದೇವಾಲಯ ಎಲ್ಲಿದೆ? ಈ ಜಗತ್ತಿನಲ್ಲಿ ತುಂಬ ಫೇಮಸ್ ಆದಂತಹ ಪ್ರಸಿದ್ಧವಾದಂಥ ಬುದ್ಧನ ದೇವಾಲಯ ಎಲ್ಲಿದೆ ಅಂತಂದರೆ, ಜಾವಾ ಹ್ಯಾಸ್ ಬಿಗ್ ಬುದ್ಧ ಟೆಂಪಲ್ ಆಟ್ ಬೊರಬುದೂರ್ ವಿಚ್ ಈಸ್ ವರ್ಲ್ಡ್ ಫೇಮಸ್. ಜಾವಾ ದೇಶದ ಬೊರಬುದೂರ್ ಎಂಬಲ್ಲಿ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊಡ್ಡ ಬುದ್ಧನ ದೇವಾಲಯವಿದೆ. ಮೆನ್ಷನ್ ದ 3 countries to which ಇಂಡಿಯನ್ ಕಲ್ಚರ್ ಹ್ಯಾಡ್ ಸ್ಪ್ರೆಡ್. ನೋಡಿ, ಭಾರತೀಯ ಸಂಸ್ಕೃತಿ ಅನೇಕ ದೇಶಗಳಿಗೆ ಹರಡಿದೆ. ಅದರಲ್ಲಿ 3 ದೇಶಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಮ್ಯಾನ್ಮಾರ್, ಇಂಡೋನೇಷಿಯಾ, ಕಾಂಬೋಡಿಯಾ ಆರ್ ದ 3 countries ವೇರ್ ಇಂಡಿಯನ್ ಕಲ್ಚರ್ ಹ್ಯಾಡ್ ಸ್ಪ್ರೆಡ್. ನಿಮ್ಮ ಪುಸ್ತಕದಲ್ಲಿ ತೆಗೆದುಕೊಂಡಿರುವಂಥ ಮ್ಯಾನ್ಮಾರ್, ಇಂಡೋನೇಷಿಯಾ, ಕಾಂಬೋಡಿಯಾ ಆರ್ ದ 3 countries ವೇರ್ ಇಂಡಿಯನ್ ಕಲ್ಚರ್ ಹ್ಯಾಡ್ ಸ್ಪ್ರೆಡ್. ಈ ಮ್ಯಾನ್ಮಾರ್ ಅಂದರೆ ಬ್ರಹ್ಮದೇಶ, ಇಂಡೋನೇಷ್ಯಾ ಮತ್ತು ಕಾಂಬೋಡಿಯಾಗಳಲ್ಲಿ ಭಾರತೀಯ ಸಂಸ್ಕೃತಿ ಹರಡಿದೆ. ಮೆನ್ಷನ್ ಎನಿ 2 ಇಂಡಿಯನ್ ವ್ಯಾಲ್ಯೂಸ್. ಯಾವುದಾದ್ರೂ 2 ಭಾರತೀಯ ಮೌಲ್ಯಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. 2 ಇಂಡಿಯನ್ ವ್ಯಾಲ್ಯೂಸ್ ಆರ್ ಆಚಾರ್ಯ ದೇವೋಭವ, ನಾನ್ ವೈಲೆನ್ಸ್ ಆ್ಯಂಡ್ ಹ್ಯೂಮನ್ ಎಫರ್ಟ್. ನೋಡಿ, ಗುರು ಮತ್ತು ತಂದೆ ತಾಯಿಯರಲ್ಲಿ ಒಂದು ದೇವರನ್ನು ಕಾಣಬೇಕು ಅನ್ನುವಂಥ ಆಚಾರ್ಯ ದೇವೋಭವ
ಮತ್ತು ಅಹಿಂಸೆ ಹಾಗೂ ಮಾನವ ಪ್ರಯತ್ನ ಇದರ ಬಗ್ಗೆ ಹೇಳಿರುವಂಥ 2 ಭಾರತೀಯ ಮೌಲ್ಯಗಳು. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಡಿಸ್ಕಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈಕ್ವಾಲಿಟಿ ಆಫ್ ಆಲ್ ರಿಲಿಜನ್ ಇಸ್ ಪ್ರಾಕ್ಟೀಸ್ಡ್ ಇನ್ ಇಂಡಿಯಾ. ಎಲ್ಲ ಧರ್ಮಗಳು ಸಮಾನವಾಗಿವೆ ಅಂತ ಭಾರತದಲ್ಲಿ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಅಂತ ಚರ್ಚೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ವಿಷಯನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್, ಎಲ್ಲ ಧರ್ಮಗಳ ಸಮಾನತೆ. ಇಂಡಿಯಾ ಇಸ್ ಬಿಲೀವ್ಡ್ ಇನ್ ದ ಫ್ಯಾಕ್ಟ್ ದಟ್ ಆಲ್ ರಿಲಿಜನ್ಸ್ ಆರ್ ಈಕ್ವಲ್. ಭಾರತವು ಎಲ್ಲ ಧರ್ಮಗಳು ಸಮಾನವಾಗಿವೆ ಅಂತ ನಂಬಿದೆ. ದೇ ಆರ್ ಡಿಫ್ರೆಂಟ್ ಪಾತ್ಸ್ ಟು ಲೇಡ್ ಅಸ್ ಟು ದ ಸೇಮ್ ಗೋಲ್, ಗಾಡ್. ಅವೆಲ್ಲ ಬೇರೆ ಬೇರೆ ದಾರಿಗಳನ್ನು ಹೊಂದಿರಬಹುದು, ಆದರೆ ಅವೆಲ್ಲ ಹೊಂದಿರುವುದು ಒಂದೇ ಗುರಿ, ಅದು ದೇವರಲ್ಲಿ ಒಂದು ಐಕ್ಯವಾಗುವುದು. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ಡೈರೆಕ್ಷನ್ಸ್. ಒಳ್ಳೆಯ ವಿಚಾರಗಳು ಎಲ್ಲ ದಿಕ್ಕುಗಳಿಂದ ಬರಲಿ. ನಾಲೆಜ್ ಈಸ್ ಲೈಟ್. ಜ್ಞಾನವೆಂಬುದು ಬೆಳಕು. ದಟ್ ಕ್ಯಾನ್ ಡ್ರೈವ್ ಡಾರ್ಕ್ನೆಸ್ ಅವೇ. ಅದು ಅಜ್ಞಾನದ ಅಂಧಕಾರವನ್ನು ತೊಡೆದು ಹಾಕ್ತದೆ. ವಾಟ್ ಎವರ್ ಬಿ ಅವರ್ ರಿಲಿಜನ್, ವಿ ಫಾಲೋ ದ ಸೇಮ್ ಗೋಲ್, ಜರ್ನಿ ಟುವರ್ಡ್ಸ್ ಗಾಡ್. ನಮ್ಮ ಧರ್ಮ ಯಾವುದೇ ಆಗಿರಲಿ, ನಮ್ಮ ಗುರಿ ಒಂದೇ, ಅದು ದೇವರ ಕಡೆಗೆ ತಲುಪುವುದು. ಪ್ರೇಯರ್ ಈಸ್ ಒನ್. ಎಲ್ಲ ಧರ್ಮಗಳ ಪ್ರಾರ್ಥನೆ ಒಂದೇ. ಪ್ರಾಕ್ಟೀಸಸ್ ಮೇ ಬಿ ಡಿಫ್ರೆಂಟ್. ಆಚರಣೆಗಳು ಭಿನ್ನವಾಗಿರಬಹುದು. ಗಾಡ್ ಈಸ್ ಒನ್. ದೇವರು ಒಬ್ಬನೇ. ನೇಮ್ಸ್ ಕ್ಯಾನ್ ಬಿ ಡಿಫ್ರೆಂಟ್. ನಾಮಗಳು ಹಲವು. ದೀಸ್ ಆರ್ ವೇದಿಕ್ ಇಂಜಂಕ್ಷನ್ಸ್. ಇವು ವೇದಗಳಿಂದ ಬಂದಿರುವಂಥ ನುಡಿಗಳು. These are the values propagated by the age-old religions born in India. ಈ ಒಂದು ಮೌಲ್ಯಗಳು ಹಿಂದಿನಿಂದ ಭಾರತದಲ್ಲಿ ಬಂದಿರುವಂಥ ಅನೇಕ ಧರ್ಮಗಳಲ್ಲಿ ಅಡಕವಾಗಿವೆ. ಆದ ಕಾರಣ ಎಲ್ಲ ಧರ್ಮಗಳು ಸಮಾನ ಅಂತ ನಾವು ಚರ್ಚೆಯಲ್ಲಿ ಹೇಳ್ಬೋದು. ಇಲ್ಲಿಗೆ ಈ ಒಂದು ಇಂಡಿಯಾ ಅವರ್ ಪ್ರೈಡ್ ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ಕನ್ನಡ, ಇಂಗ್ಲಿಷ್, ಹಿಂದಿ, ಸಮಾಜ ವಿಜ್ಞಾನ ಎಲ್ಲ ಪಾಠಗಳ ವಿವರಣೆ ಮತ್ತು ಪ್ರಶ್ನೋತ್ತರಗಳನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ವಂದನೆಗಳು.